ನಿನ್ನ ವಾಕ್ಯದ ಮೂಲಕ ನನ್ನ ಜೊತೆ ಮಾತನಾಡಿ ಈ 3ನೇ ತಿಂಗಳು ನಮ್ಮನ್ನ ಇದು ನಡೆಸಿದಕ್ಕಾಗಿ ಸ್ತೋತ್ರ, ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ, ಅಭಿಷೇಕವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸೇವಕರ ಮೂಲಕ ನೀನು ಮಾತನಾಡು ಅಯ್ಯ, ನಿನ್ನ ವಾಕ್ಯದ ಮೂಲಕ ಮಾತಾಡು. ನಿನ್ನ ನಮ್ಮ ಜೊತೆ ಮಾತಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಕರೆಯುವಿಕೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ. ಈ ನಿಮ್ಮ ಸಮ್ಮುಖದಲ್ಲಿ ಕೂತಿರೋ ಪ್ರತಿಯೊಂದು ಮಗಳ ಜೊತೆಯಲ್ಲಿ ಮಾತಾಡುವುದೇವರೇ. ಕರೇದಾತನೇ ಕರೇದಾತನೇ ಈ ಸೇವೆಗಳ ಆಧಾರವೇ, ಕರೇದಾತನೇ ಕರೇದಾತನೇ ಈ ಸೇವೆಗಳ ಆಧಾರವೇ. ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ನಿಂದೆಗಳು ನನ್ನ ಮುತ್ತಿಕೊಂಡರು ನಿನ್ನ ನೋಡುವೆ. ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ನಿಂದೆಗಳು ನನ್ನ ಮುತ್ತಿಕೊಂಡರು ನಿನ್ನ ನೋಡುವೆ. ಸೇವೆಯ ಮಾರ್ಗದಲ್ಲಿ ಒಂದು ಮಾತ್ರ ಸಾಕಪ್ಪ, ಅಪ್ಪ ನಿನ್ನ ಪಾದಗಳ ಧೂಳು ಮಾತ್ರ ಸಾಕಪ್ಪ. ಸೇವೆಯ ಮಾರ್ಗದಲ್ಲಿ ಒಂದು ಮಾತ್ರ ಸಾಕಪ್ಪ, ಅಪ್ಪ ನಿನ್ನ ಪಾದಗಳ ಧೂಳು ಮಾತ್ರ ಸಾಕಪ್ಪ. ಕರೇದಾತನೇ ಕರೇದಾತನೇ ಈ ಸೇವೆಗಳ ಆಧಾರವೆಲ್ಲರೂ ಕೈಮೆತ್ತಿ. ಕರೇದಾತನೇ ಅಪ್ಪ, ಕರೇದಾತನೇ ಈ ಸೇವೆಗಳ ಆಧಾರವೇ. ಕರೇದಾತನೇ ಕರೇದಾತನೇ ಈ ಸೇವೆಗಳ ಆಧಾರವೇ. ನಿನ್ನ ವಾಕ್ಯವನ್ನು ಕಳಿಸು, ನಿನ್ನ ಪ್ರಸನ್ನತೆಯನ್ನು ಕಳಿಸು, ನಿನ್ನ ಅಭಿಷೇಕವನ್ನು ಕಳಿಸು, ನಿನ್ನ ಬೆಂಕಿಯನ್ನು ಕಳಿಸು, ನಿನ್ನ ಬಲವನ್ನು ಕಳಿಸು. ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ, ಎಲ್ಲರೂ ಹಲ್ಲೆಲೂಯಾ. ದೇವರು ಕಳೆದ 2 ತಿಂಗಳುಗಳು ನಮ್ಮ ಸೇವೆಗಳನ್ನ ಆಶೀರ್ವಾದ ಮಾಡಿ ಕೈತಡಿ ಗಣಪಡಿಸೋಣ. ದೇವರು ಕಳೆದ 2 ತಿಂಗಳು ಭಾನುವಾರದ ಆರಾಧನೆಗಳನ್ನು ಆಶೀರ್ವಾದ ಮಾಡಿ ಕೈತಡಿ ಗಣಪಡಿಸೋಣ. ಅದಕ್ಕೆ 2 ತಿಂಗಳು ದೇವರು ಕುಟುಂಬಗಳನ್ನು ಆಶೀರ್ವಾದ ಮಾಡಿ ಕೈತಡಿ ಸ್ತೋತ್ರ ಮಾಡೋಣ. ದೇವರು ಮಾಡಿದ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಕೈತಡಿ ಸ್ತೋತ್ರ ಮಾಡೋಣ. ನಮ್ಮ ವ್ಯಾಪಾರಗಳು, ನಮ್ಮ ಅಂಗಡಿಗಳು, ನಮ್ಮ ಪ್ರಯಾಣಗಳ ದೇವರು ಆಶೀರ್ವಾದ ಮಾಡಿ ಕೈತಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ. ನಮ್ಮ ಪ್ರಯಾಣದ ಆಶೀರ್ವಾದ ಸ್ತೋತ್ರ, ಮನೆ ಊಟದ ಆಶೀರ್ವಾದ ಮಾಡಿದ ಸ್ತೋತ್ರ, ಭಾನುವಾರ ಊಟದ ಆಶೀರ್ವಾದ ಮಾಡಿದ ಸ್ತೋತ್ರ, ಎಲ್ಲ ಶುಕ್ರವಾರ ಉಪವಾಸ ಊಟಗಳನ್ನ ದೇವರು ಆಶೀರ್ವಾದ ಮಾಡಿದ ಸ್ತೋತ್ರ, ಸೇವೆಗಳ ಬಾಯಿಗಳಾಗಿ ಸ್ತೋತ್ರ, ದೇವರು ಎಲ್ಲ ಆಶೀರ್ವಾದಗಳ ಸ್ತೋತ್ರ. 2 ತಿಂಗಳು ಮನೆ ಕೊರತೆಗಳನ್ನ ದೇವರು ರೂಪಿಸಿದ ಸ್ತೋತ್ರ, ಕಣ್ಣಿನ ಗುಣ ಮಾಡಿದ ಸ್ತೋತ್ರ, ಜ್ಞಾನಿಗಳು ಗುಣ ಮಾಡಿದ ಸ್ತೋತ್ರ. ದೇವರು 3 ತಿಂಗಳಿಗಾಗಿ ಸ್ತೋತ್ರ ಮಾಡುವ. ಈ 3 ತಿಂಗಳ ಭಾನುವಾರ ಆರಾಧನೆ ದೇವರು ಆಶೀರ್ವಾದ ಮಾಡಿ ಕೈಯಲ್ಲಿ ಗಣಪಡಿಸೋಣ. ಸೇವೆಗಳ ದೇವರು ಆಶೀರ್ವಾದ ಮಾಡಲಿ, ಸಭೆಗಾಗಿ ದೇವರ ಆತ್ಮಗಳು ಕೊಡಲಿ. ದೇವರ ಹೊಸ ಆತ್ಮಗಳಿಗಾಗಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ. Hallelujah, hallelujah, hallelujah. Praise the Lord, hallelujah. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಕ್ಕೆ ಹೋಗೋಣ. ರಾತ್ರಿ ದೇವರು ನನ್ನ ಒಂದು ದರ್ಶನದಲ್ಲಿ ನಾನೊಂದು ಶಬ್ದವನ್ನು ಕೇಳಿದೆ. ಹಲ್ಲೆಲೂಯಾ. ಏನ್ ಶಬ್ದ ಅಂತ ಹೇಳಿದ್ರೆ, ಯೋಸುವ ದೇವರೇ ನೋಕಿ ಎಂದು எனக்கு வந்து ஒரு சத்தம் கேட்குது. ಹಲ್ಲೆಲೂಯಾ. ರಾತ್ರಿ ನಾನು ಮಲಗುವಾಗ ಸ್ವಾಮಿ ನಾನು 3 ದಿನದಿಂದ ಪ್ರಾರ್ಥನೆ ಮಾಡ್ತಿದ್ದೆ. ಭಾನುವಾರ ಆರಾಧನೆಗಳಿಗೋಸ್ಕರ ಏನು ಮಾತಾಡಬೇಕೆಂಬುದಾಗಿ ನಾನು ಮಾತಾಡಿ ಪ್ರಾರ್ಥನೆಗಳು ಮಾಡ್ತಾ ಇದ್ದೆ. ನಾನು ರಾತ್ರಿ ಕೋಲಾರದಿಂದ ಬಂದು ನಾವು ಮಲಗಿ ಪ್ರಾರ್ಥನೆ ಮಾಡಿ ಮಲಗ್ಬಿಟ್ಟೆ. ಆದರೆ ಮಧ್ಯರಾತ್ರಿ ಸುಮಾರು ಎಷ್ಟು ಗಂಟೆ ಅಂತ ಗೊತ್ತಿಲ್ಲ. ಅದು ಒಂದು ಗೊತ್ತೇನಂತ ಹೇಳಿದ್ರೆ
ರಾತ್ರಿ ನನ್ನ ಕಿವಿಯಲ್ಲಿ ಒಂದು ಶಬ್ದ ಕೇಳಿಸ್ತಿದೆ. ಅಂದ್ರೆ ಯೋಶುವ ದೇವರನ್ನ ನೋಡಿ ಮಾತಾಡ್ತಾ ಇದ್ದ. ಅಲ್ಲೆಲ್ಲೂಯ್ಯ. யோசுவா தேவனை நோக்கி அவர் பேசிக்கொண்டிருந்தார் என்று அந்த வார்த்தை நான் பெற்றுக்கொண்டேன். அல்லேலூயா. அதாவது என்ன வார்த்தை தெரியுமா? யோசுவா அதிகாலை எழும்பி ದೇವರನ್ನು பேசினார் ಎಂಬುದಾಗಿ. ಯೋಶುವನ ಬೆಳಗ್ಗೆ ಎದ್ದು ದೇವರನ್ನ ಘನಪಡಿಸಿದ ಆ ವಚನ ಇಟ್ಕೊಂಡು ನಾನು ಸಭೆಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೆ. ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಬೆಳಗ್ಗೆ ಎದ್ದು ವಾಕ್ಯ ಧ್ಯಾನಗಳು ಮಾಡುವಾಗ ದೇವರು ಈ ಒಂದು 7ನೇ ಅಧ್ಯಾಯದ ಕಡೆಗೆ ದೇವರನ್ನ ಒಂದು ದೃಷ್ಟಿಯನ್ನ ನನ್ನ ಮನಸ್ಸನ್ನ ಆತನು ತಿರುಗಿಸಿದ. Hallelujah. So let us meditate on this 7th chapter, this passage. Hallelujah. ಈ 7ನೇ ಅಧ್ಯಾಯದಲ್ಲಿ ನಾವು ಕೆಲವು ಕಾರ್ಯಗಳನ್ನ ನಾವು ಧ್ಯಾನ ಮಾಡೋಣ. ನೀವು ಕನ್ನಡದಲ್ಲಿ ಆ ಒಂದು ಟೈಟಲ್ ಅನ್ನು ಓದ್ರಿ. 7ನೇ ಅಧ್ಯಾಯದಲ್ಲಿ ತಲೆ ಬರಹವನ್ನ ಓದ್ರಿ. ಆಕಾನನ ಪಾಪದ ದೆಸೆಯಿಂದ ಇಸ್ರಾಯೇಲರಿಗೆ ಉಂಟಾದ ಅಪಜಯವು ಅವನಿಗಾದ ಶಿಕ್ಷೆಯು. ಇವತ್ತಿನ ಟಾಪಿಕ್ ಏನ್ ಗೊತ್ತಾ ಪ್ರಿಯರೇ? ಪಾಪವು ನಿನ್ನ ಜೀವನದಲ್ಲಿ ಸೋಲನ್ನು ತರ್ತದೆ. Hallelujah. The sin brings hallelujah failures in your family, in your lives. Amen. ಪಾಪವು ನಿನ್ನ ಜೀವನದಲ್ಲಿ ಸೋಲನ್ನು ತರ್ತದೆ. ಏನ್ ತರ್ತದೆ? ಓಕೆ, ಎಷ್ಟು ಜನಕ್ಕೆ ಸೋಲ್ ಅಂದ್ರೆ ಇಷ್ಟ? ಆದ್ರೆ ಅನೇಕರು ಏನ್ ಮಾಡಿದೀವಿ? ಸೋಲಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಬಿಕಾಸ್ ಯಾಕೆ ನಾವು ಸೋಲಲ್ಲಿ ಜೀವಿಸಬೇಕು? ಬೈಬಲ್ ಹೇಳ್ತದೆ, ನಾನು ಲೋಕವನ್ನ ಜಯಿಸಿದ್ದೇನೆ ಅಂತ ಬೈಬಲ್ ಹೇಳ್ತದೆ. ನಾನು ನಿನ್ನ ಒಳಗೆ ಇರುವುದಾದ್ರೆ ನೀನು ಕೂಡ ಲೋಕವನ್ನ ಜಯಿಸ್ತೀಯ. ಇದು ಗಮನಿಸೋಣ ದೇವರ ಮಕ್ಕಳೇ. ಇಸ್ರಾಯೇಲ್ ಜನಗಳು ಐಗುಪ್ತ ದೇಶವನ್ನ ಬಿಟ್ಟು ಅವರು ಕಾನಾನ್ ದೇಶಕ್ಕೆ ಹೋಗುವಂತ ಆ ದಾರಿಯಲ್ಲಿ ಅನೇಕ ಯುದ್ಧಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಯುದ್ಧಗಳನ್ನ ಮಾಡಿ ಅನೇಕ ಊರುಗಳನ್ನ ಅವರು ಸ್ವಾಧೀನ ಮಾಡಿಕೊಳ್ತಾರೆ. ಅನೇಕ ದೇಶಗಳನ್ನ ಅವರು ಸ್ವಾಧೀನ ಮಾಡಿಕೊಳ್ತಾರೆ. ಅನೇಕ ಜನಗಳನ್ನ ಅವರು ಸ್ವಾಧೀನ ಮಾಡಿಕೊಳ್ತಾರೆ. ಅವರು ಸ್ವಾಧೀನ ಮಾಡಿಕೊಳ್ಳೋದು ಇನ್ನು ಅವರ ಒಂದು ಕೆಲಸ ಅಲ್ಲ. ಆತನ ದೇವರು ಕೊಟ್ಟಂತ ವಾಗ್ದಾನ, ನಿನ್ ಕಾಲಿಡುವ ಜಾಗ ನಿನಗೂ ನಿನ್ನ ಸಂತತಿ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ನೀನ್ ಮಲಗಿರುವಂತ ಈ ದೇಶವನ್ನ, ನೀನ್ ನೋಡುವಂತ ಈ ಭೂಮಿಯನ್ನ ನಿನಗೂ ನಿನ್ನ ಸಂತತಿಗೂ ನಾನು ಭಾಗ್ಯವಾಗಿ ಹಂಚಿಕೊಡ್ತೀನಿ ಎಂಬುದಾಗಿ ಹೇಳಿದ್ರು. ದೇವರು ಮೋಶೆಗೆ ಹೇಳಿದ್ರು, ನೀನ್ ಕಾಲಿಡುವ ಜಾಗವನ್ನ ನಿನಗೆ ಕೊಡ್ತೀನಿ ಎಂಬುದಾಗಿ. ದೇವರು ಯೋಶುವನಿಗೆ ಹೇಳಿದ್ರು, ನೀನ್ ಕಾಲಿಡುವಂತ ಈ ಸ್ಥಳವನ್ನ ನಿನಗೂ ನಿನ್ನ ಸಂತತಿ ಕೊಡ್ತೀನಿ ಎಂಬುದಾಗಿ. ದೇವರು ಯೋಶುವನಿಗೆ ಹೇಳಿದ್ರು, ನಾನು ಅಬ್ರಹಾಮ್, ಇಸಾಕ್, ಯಾಕೋಬನಿಗೆ ವಾಗ್ದಾನ ಮಾಡಿದ ದೇಶವನ್ನ ನೀನೇ ಇಸ್ರಾಯೇಲ್ ಜನಗಳಿಗೆ ಹಂಚಿಕೊಡ್ಬೇಕು ಎಂಬುದಾಗಿ ವಾಗ್ದಾನ ಮಾಡಿ. ಕೈಯಲ್ಲಿ ಗಲಪಡಿಸೋಣ. ವಾಕ್ಯ ಬರ್ತಾಯಿರುವಾಗ ಆಮೇಲೆ ಹೇಳಬೇಕು, ಕೈ ಕಟ್ಟಬೇಕು, ಇರಬೇಕು. ಹಲ್ಲೆಲೂಯಾ. ಎಲ್ಲೋ ಯೋಚನೆ ಮಾಡೋದಲ್ಲ, ಆಗೋ ಬೆಟ್ಟ ತಲೆ ಮೇಲೆ ಬಂದು ಕೂತ ಇದೆ ಎಂಬುದಾಗಿ. ದೇವರ ವಾಕ್ಯ ಕೇಳುವಾಗ ದೇವರ ವಾಕ್ಯದ ಬಗ್ಗೆನೇ ಯೋಚನೆ ಮಾಡಬೇಕು. ಅವಾಗ ನಿಮಗೆ ಬಿಡುಗಡೆ ಆಗೋದು. ನಿನ್ನ ಆತ್ಮಕ್ಕೆ ಅಕ್ಕಗೆ ಬರ್ತಾ ಇದೆ. ಎಷ್ಟೊತ್ತಿಗೆಮ್ಮ? ಹಲ್ಲೆಲೂಯಾ. ಎಷ್ಟೊತ್ತಿಗೆ ನಿನ್ಗೂ ಆತ್ಮಕ್ಕೆ, ನಿನ್ನ ಮಗಳಿಗೂ ಆತ್ಮ ಬರ್ತದೆ. ಯಾವಾಗ ಚರ್ಚಲ್ಲಿ ಬಂದ್ರೆ ಪ್ರೈಸ್ ದಿ ಲಾರ್ಡ್. ಆತ್ಮಕ್ಕೆ ಬರಬಾರ್ದು, ಅದು ಕೆಟ್ಟ ಆತ್ಮ. ಆಮೇಲೆ ಅದು ಸೋತೋಗಿರೋ ಆತ್ಮ. ಪ್ರೈಸ್ ದಿ ಲಾರ್ಡ್. ದೇವರು ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳಕ್ಕೆ ಯಾವ್ದು ಅಡ್ಡಿ ಮಾಡುತ್ತೋ ಅದನ್ನ ಜಯಿಸೋರಾಗಿ ಕೂತ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉತ್ಸಾಹವಾದ ಆತ್ಮ ಪಡ್ಕೊಳ್ಬೇಕು. ಮಂದವಾದ ಆತ್ಮ, ಕಠಿಣವಾದ ಆತ್ಮ ಯಾವುದೇ ರೀತಿ ಆಶೀರ್ವಾದಕ್ಕೆ ಸಾಧ್ಯವಿಲ್ಲ. ಈಗ ಪ್ರಿಯರೇ, ದೇವರು ಕೊಟ್ಟ ವಾಗ್ದಾನಗಳನ್ನ ದೇವರು ನೆರವೇರಿಸುವ ದೇವರಾಗಿದ್ದಾರೆ. ಇವತ್ತು ಗಮನಿಸೋಣ, ಇಸ್ರಾಯೇಲ್ ಜನಗಳು ಈ ರೀತಿಯಾಗಿ ಅವರ ಊರುಗಳನ್ನ, ದೇಶಗಳನ್ನು ಸ್ವಾಧೀನ ಮಾಡಿಕೊಂಡು ಕಾನಾನ್ ದೇಶದ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ಒಂದು ಸ್ಥಳಕ್ಕೆ ಬಂದಾಗ ಅವರು ಸೋಲನ್ನ ಎದುರು ನೋಡಿದ್ರು. ಅವರು ನೆನೆಸದ ರೀತಿಯಲ್ಲಿ ಒಂದು ಸೋಲು ಅವರನ್ನ ಮುತ್ತಿಕೊಂಡಿತ್ತು. ಅವರು ನಿರೀಕ್ಷಿಸಿದ ಒಂದು ಸ್ಥಳದಲ್ಲಿ ಒಂದು ಸೋಲು, ಒಂದು ಅಪಜಯ ಅವರನ್ನ ಮುತ್ತಿಕೊಂಡಿತ್ತು. ಆಗ ಮುತ್ತಿಕೊಂಡು ಏನಾಯ್ತಂದ್ರೆ, ಶತ್ರುಗಳ ಮುಂದೆ ಅವ್ರು ನಿಂತ್ಕೊಳ್ತೀರಾ, ಶತ್ರುವನ್ನ ಎದುರಿಸ್ತೀರಾ, ಶತ್ರುವನ್ನ ಜಯಿಸ್ತೀರಾ. ಶತ್ರುಗಳು ತಮ್ಮ ಬೆನ್ನನ್ನ ಹಾಕಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಸ್ವಂತ ಊರುಗಳಿಗೆ ಓಡಿ ಬರಕ್ಕೆ ಆರಂಭಿಸಿದ್ರು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿನ್ನನ್ನು ಎದುರಿಸಲಿಕ್ಕೆ ಕಲ್ಪಿಸಲ್ಪಟ್ಟ ಯಾವುದೇ ಆಯುಧವು ನಿನ್ನನ್ನು ಜಯಿಸಿದರೆ ಖಂಡಿತ ಸತ್ಯ. ಬಟ್ ನೀನು ಪಾಪ ಮಾಡುವಾಗ ನಿನ್ನನ್ನು ಎದುರಿಸಿ ಕಲ್ಪಿಸಲ್ಪಟ್ಟ ಯಾವುದೇ ಆಯುಧವು ನಿನ್ನನ್ನು ಖಂಡಿತವಾಗಿ ಸೋಲಿಸುತ್ತದೆ. ಇಲ್ಲಿ ಈ ಪಟ್ಟಣದ ಜನರು ಇಸ್ರಾಯೇಲ್ ಜನಗಳನ್ನ ಸೋಲಿಸಿದ್ರು. ಇದಕ್ಕೆ ಕಾರಣ ಏನ್ ಗೊತ್ತಾ ದೇವರ ಮಕ್ಕಳೇ? ಇಸ್ರಾಯೇಲರ ಪಾಪದ ಜೀವನ. ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಮಾಡಿದ ಒಂದು ಕಾರ್ಯ ನಾನು ಹೇಳ್ತಾನೆ. ಹಲ್ಲೆಲೂಯಾ. ದಯಮಾಡಿ ನೀವು 6ನೇ 7ನೇ ಅಧ್ಯಾಯದಲ್ಲಿ ನೀವು ಮೊದಲನೇ ವಚನ ಬೇಗ ಓದಿ.
ಜೆರಹನ ಗೋತ್ರದವನು, ಹಾ. ಜಬ್ದಿಯ ಕುಟುಂಬದವನು, ಹಾ. ಕರ್ಮಿಯ ಮಗನೂ ಆದ ಹ್ಮ್. ಆಖಾನನು ಯೆಹೋವನಿಗೆ ಮೀಸಲಾಗಿಟ್ಟ ಹಾ. ವಸ್ತುಗಳಲ್ಲಿ ಕೆಲವನ್ನು ಹ್ಮ್. ಕದ್ದುಕೊಂಡದ್ದರಿಂದ ಹಾ. ಇಸ್ರಾಯೇಲ್ಯರೆಲ್ಲರೂ ದ್ರೋಹಿಗಳಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಿಂದ ಏನಾಯ್ತು ಗೊತ್ತಾ ದೇವ್ರ ಮಕ್ಕಳೇ? ಇದರಿಂದ ಏನಾಯ್ತು ಗೊತ್ತಾ? ಅಲ್ಲಿ ವಾಕ್ಯ ಹೇಳ್ತದೆ, ಇಸ್ರಾಯೇಲಲ್ಲಿ 12 ಕುಲ, 12 ಕುಲ ಎಷ್ಟೋ ಸಾವಿರ ಲಕ್ಷ ಜನಗಳಿದ್ದಾರೆ. ಆದರೆ ಅದರಲ್ಲಿ ಒಂದು ಕುಟುಂಬದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ದೇವರಿಗೆ ಮೀಸಲಾದ ವಸ್ತುಗಳನ್ನ ಕದ್ದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಏನ್ ಮಾಡ್ದ, ಬಚ್ಚಿಟ್ಬಿಟ್ಟ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮೀಸಲಾದ ವಸ್ತುಗಳನ್ನ ಕದ್ದುಕೊಂಡು ಹೋಗಿ ಯಾರು ಗೊತ್ತಾಗ್ತೀರಾ ತನ್ನ ಗುಡಾರದಲ್ಲಿ ಏನ್ ಮಾಡ್ದ, ಕೆಳಗಡೆ ಅಗದ್ಬಿಟ್ಟು ಬಚ್ಚಿಟ್ಬಿಟ್ಟ. ಅದು ವಾಕ್ಯ ಹೇಳ್ತದೆ, ಅವನು ಬಚ್ಚಿಟ್ಟ ಮೇಲೆ ಇಸ್ರಾಯೇಲ್ ಜನಗಳು ಯುದ್ಧಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಯೋಶುವನ ಕಳಿಸ್ತಾರೆ, ಹೋಗ್ರಿ ಆ ಊರ್ ಬಗ್ಗೆ ಒಂದು ವಿಚಾರಣೆ ಮಾಡ್ಕೊಂಡು ಬನ್ರಿ, ಒಂದು ಸರ್ವೆ ಮಾಡ್ಕೊಂಡು ಬನ್ರಿ. ಆ ಊರ್ ಜನ ಹೆಂಗಿರ್ತಾರೆ, ಅವ್ರು ನಾವು ಜಯಿಸ್ಬೋದಾ ಇಲ್ಲ, ಅವ್ರು ನಮ್ಮನ್ನು ಜಯಿಸ್ತಾರೆ ನೋಡುವಾಗ ಹೋಗ್ತಾರೆ, ಹಿಡಿಕಿ ನೋಡ್ತಾರೆ. ನೋಡ್ಬಿಟ್ಟು ಅಯ್ಯಯ್ಯೋ ಆ ಜನಗಳು ತುಂಬಾ ಬಲಹೀನರಾಗಿದ್ದಾರೆ, ಅವ್ರು ನಮ್ಮನ್ನು ಏನ್ ಮಾಡೋದು ಸಾಧ್ಯವಿಲ್ಲ, ನಾವು ಹೋಗಿ ಅವ್ರು ಏನ್ ಮಾಡ್ಬೋದು, ಜಯಿಸ್ಬೋದು. ಅದಕ್ಕೆ ನಾವ್ ಎಲ್ಲರೂ ಹೋಗೋದು ಬೇಕಾಗಿಲ್ಲ, ಒಂದ್ 3,000 ಜನ ಹೋಗೋಣ ಅಂತ ಹೇಳಿದ್ರು. 3,000 ಜನ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಯುದ್ಧಕ್ಕೆ ಹೋಗುವಾಗ, ಆ 3,000 ಜನ ಹೋಗಿ ಯುದ್ಧಕ್ಕೆ ಹೋಗುವಾಗ ಆ ಊರಿನ ಜನರು 3,000 ಜನನ ಓಡಿಸ್ಕೊಂಡು ಬಂದ್ಬಿಟ್ರು. ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಓಡಿಸ್ಕೊಂಡು ಬರೋ ದಾರಿಯಲ್ಲಿ 30 ಜನಗಳನ್ನ ಹೊಡೆದಾಕಿದ್ರು. 30 ಜನ ಯಾವಾಗ ಹೊಡೆದಾಕ್ತರೋ ಇವ್ರಿಗೇನಾಯ್ತು, ಭಯ ಆಯ್ತು. ಹಲ್ಲೆಲೂಯಾ. ಯಾರಿಗೆ ಭಯ ಆಗಿದ್ದು? ಇಸ್ರಾಯೇಲಿಗೆ ಭಯ ಆಯ್ತು. ಇಸ್ರಾಯೇಲ್ ಬೈಬಲ್ ಹೇಳ್ತದೆ, ಅವರ ಧೈರ್ಯವು ಅವರ ಹೃದಯಗಳು ಏನಾಯ್ತು ಗೊತ್ತಾ, ನೀರಿನಂತೆ ಕರಗಿ ಹೋಯಿತು. ಧೈರ್ಯ ಹೊರಟೋಯ್ತು, ಜಯ ಹೊರಟೋಯ್ತು, ಸೋಲು ಎದುರು ನೋಡ್ತಾ ಇದ್ದಾರೆ, ಮರಣ ಎದುರು ನೋಡ್ತಾ ಇದ್ದಾರೆ. ಮತ್ತೆ ಶತ್ರುಗಳ ಮುಂದೆ ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ. ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಬರ್ತಾರೆ, ಓಡಿ ಬರ್ತಾ ಇದ್ದಾರೆ, ಓಡಿ ಬರ್ತಾ ಇದ್ದಾರೆ. ಓಡಿ ಬಂದ್ಬಿಟ್ರು, ಎಲ್ಲ ವಾಪಸ್ ಬಂದ್ಬಿಟ್ರು. ಆ ದಿನ ಇಸ್ರಾಯೇಲ್ ಜನಗಳು ಜಯವನ್ನ ಎದುರು ನೋಡಿದ್ರು, ಅವ್ರು ಕಂಡಿದ್ದು ಸೋಲನ್ನ. ಇಸ್ರಾಯೇಲ್ ಜನಗಳು ಜೀವವನ್ನ ಎದುರು ನೋಡಿದ್ರು, ಅವರು ಕಂಡಿದ್ದು ಮರಣವನ್ನ. ಇಸ್ರಾಯೇಲ್ ಜನಗಳು ಆಶೀರ್ವಾದ ಎದುರು ನೋಡಿದ್ರು, ಬಟ್ ಅವರ ಆಶೀರ್ವಾದ ನೋಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಆಮೆನ್. ಕೆಂಪು ಸಮುದ್ರ ದಾಟಕ್ ಮುಂಚೆ ಐಗುಪ್ತ ದೇಶದಲ್ಲಿ ದೇವರು ಜಯವನ್ನು ಕೊಟ್ಟರು. ಆಮೇಲೆ ಹೇಳಿ ಕೆಂಪು ಸಮುದ್ರವನ್ನು ದಾಟಕ್ ಮುಂಚೆ ಇಸ್ರಾಯೇಲ್ ಜನಗಳಿಗೆ ಆ ಒಂದು ಐಗುಪ್ತ ದೇಶದಲ್ಲಿ ಫರೋಹನ ಸೈನ್ಯವನ್ನ, ಆ ರಥಗಳನ್ನ, ಆ ಕುದುರೆಗಳನ್ನ, ಆ ಸೈನಿಕರನ್ನ ದೇವರು ನೀರಲ್ಲಿ ಕೆಡವಿ ಇಸ್ರಾಯೇಲ್ ಜನಗಳಿಗೆ ಜಯವನ್ನು ಕೊಟ್ಟರು. ಅಲ್ಲಿ ಜಯವನ್ನ ನೋಡಿದರು, ಇಲ್ಲಿ ಏನ್ ಮಾಡಿದ್ರು, ಸೋಲನ್ನ ನೋಡಿದರು. ಯಾಕೆ ಸೋಲ್ ಬಂತು? 6ನೇ ಅಧ್ಯಾಯ ನೋಡ್ತೇವೆ. ಅದೇ ಇಸ್ರಾಯೇಲ್ ಜನಗಳು ಯೋರ್ದಾನ ಹೊಳೆಯನ್ನು ದಾಟಿ ಯೆರಿಕೋ ಪಟ್ಟಣದ ಒಳಗೆ ಬಂದು 7 ದಿನಗಳು ಸ್ತುತಿಸುತ್ತಾ ಗೋಡೆಗಳನ್ನ ತಿರುಗಿ ಸುತ್ತಿ ಬರ್ತಾ ಇರುವಾಗ 7ನೇ ದಿನ ಆ ಗೋಡೆ ತನಕ್ಕೆ ಅದೇ ಕೆಳಗೆ ಬಿದ್ದೋಗ್ತದೆ. ಕೈತದಲ್ಲಿ ನಂತರ ಆ ಪಟ್ಟಣ ಒಳಗೆ ಸೇರಿ ಎಲ್ಲರನ್ನೂ ಹತ ಮಾಡಿ ಆ ದೇಶವನ್ನ ಅವರು ಸ್ವಾಧೀನ ಮಾಡಿಕೊಂಡ್ರು. ಬಟ್ ಅಲ್ಲೇ ನಡೆದಿದ್ದ ಒಂದು ಕಾರ್ಯವನ್ನು ದೇವರು ಹೇಳಿದ್ರು, ಈ ಊರನ್ನ ಸ್ವಾಧೀನ ಮಾಡ್ಕೊಳ್ಳಿ, ಇಲ್ಲಿ ಸಿಗುವಂತ ಬೆಳ್ಳಿ, ಬಂಗಾರ, ಕುರಿ, ಮೇಕೆ, ದನಗಳು ಎಲ್ಲವನ್ನ ನೀವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರಿಗೆ ಕೊಡುವಂತದನ್ನ ಯಾರು ಕೂಡ ಮುಟ್ಟಬಾರ್ದು. ದೇವರಿಗೆ ಕೊಡುವಂತದನ್ನ ಯಾರು ತಗೊಳ್ಬಾರ್ದು. ದೇವರು ಕೊಡುವಂತ ವಸ್ತುಗಳ ಬಗ್ಗೆ ಜಾಗೃತಿಯಾಗಿರ್ರಿ ಎಂಬುದಾಗಿ ದೇವರು ಎಲ್ಲರಿಗೂ ಏನ್ ಮಾಡಿದ್ರು, ಎಚ್ಚರಿಸಿದ್ರು. ಆದ್ರೆ ಎಚ್ಚರಿಕೆಯ ಧ್ವನಿಯು ಕೇಳಿದ್ರು ಕೂಡ, ಸೇವಕರು ಮಾತಾಡಿದ್ರು ಕೂಡ, ಇದು ತಪ್ಪು, ಇದು ಮಾಡಬಾರ್ದು ಎಂಬುದಾಗಿ ದೇವರು ಹೇಳಿದ್ರು ಕೂಡ, ಆ ಇಷ್ಟು ಜನಗಳ ಮಧ್ಯದಲ್ಲಿ ಒಬ್ಬನ ವಾಕ್ಯ ಹೇಳ್ತದೆ, ನಾನು ಆಶೆಯಿಂದ ತಗೊಂಡ್ಬಿಟ್ಟೆ. ಏನ್ ಮಾಡಿದೆ? ಆಶೆಯಿಂದ ತಗೊಂಡ್ಬಿಟ್ಟೆ. ಬೆಳ್ಳಿ ತಗೊಂಡ, ಬಂಗಾರ ತಗೊಂಡ, ವಸ್ತ್ರಗಳು ತಗೊಂಡ. ಯಾಕೆ ತಗೊಂಡೆ? ಆಶೆ ಬಂತು, ತಗೊಂಡ್ಬಿಟ್ಟೆ. ಹೌದಪ್ಪ, ಆಶೆ ಬಂತು. ನಾನು ಮೊದಲೇ ಹೇಳಿದ್ನಲ್ಲ, ದೇವರು ಹೇಳಿದ್ರಲ್ಲ, ನೀವು ಮೀಸಲಾಗಿರುವಂತಗಳನ್ನ ನಿಮಗೋಸ್ಕರ ಏನ್ ಮಾಡ್ಬಾರ್ದು, ತಗೊಂಡ್ಬಾರ್ದು ಅಂತ ಮೊದಲೇ ದೇವರು ಹೇಳಿದ್ರಲ್ವಾ. ಯಾಕೆ ತಗೊಂಡೆ? ಅಯ್ಯೋ, ನಾನು ಆಶೆ ಬಂತು. ಏನ್ ಬಂತು? ಆಸೆ ಆಯ್ತು. ಎಲ್ಲ ಹೇಳಿ, ಆಸೆ. ಈಗ ಹಾಡ್ಕೊಂಡು ನಾವು, ನನ್ನ ಆಸೆ
ನನ್ನ ಬಯಕೆ ನಿನ್ನ ಕಾಣಿಕೆಯನ್ನು ಕದಿಯೋದೆ ಡ್ಯಾಡಿ. ಇದೆ ತಾನೆ ಹಾಡು, ಮೆಸೇಜ್ ಅದೇ ತಾನೆ. ಆಮೇಲೆ ಕದಿಯೋದೆ. ಇವನೇನ್ ಮಾಡ್ದ? ಆಸೆ ಬಂತು, ಏನ್ ಮಾಡ್ದ? ಕದ್ಕೊಂಡು ಹೋದ. ಯಾರು ಗೊತ್ತಿಲ್ಲ ಏನ್ ಮಾಡ್ದ, ಯಾರು ಗೊತ್ತಿಲ್ಲ. ದೇವರು ಸದಾ ಕಾಲ ಜೀವಿಸುವ ದೇವರು ನೋಡ್ತಾ ಇದ್ದಾರೆ. ಏನಾಯ್ತು? ಸೋಲು ಉಂಟಾಯಿತು. ಏಮೆ ಅಪಜಯ ಬಂತು. ಇಸ್ರಾಯೇಲ್ ಬೈರಿಗಳ ಮುಂದೆ ನಿಂತ್ಕೊಳ್ಳಿಲ್ಲ, ಓಡ್ ಬಂದ್ಬಿಟ್ರು. 7ನೇ ಅಧ್ಯಾಯ ನೀವು ದಯಮಾಡಿ 7ನೇ ವಚನ ಓದೋಣ ಬೇಗ. ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ. ಸಾಕು, 6ನೇ ವಚನ ಓದಮ್ಮ. ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆ ಮೇಲೆ ಬೂದಿ ಹಾಕೊಂಡು ಸಾಯಂಕಾಲ ತನಕ ಮಂಜೂಷದ ಮುಂದೆ ಬೋರಲು ಬಿದ್ದಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಬಂದ್ಬಿಟ್ರು. ಇಸ್ರಾಯೇಲ್ ಜನಗಳು 30 ಜನ ಸತ್ತು ಹೋದ್ರು. ಇವರೆಲ್ಲ ಓಡಿ ಓಡಿ ಬಂದ್ಬಿಟ್ರು. ನಾವು ಕಾನಾನ್ ದೇಶಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾವು ಹಿಂದೆ ಬಂದ್ಬಿಟ್ರು, ಸೋತೋದ್ರು. ಈಗ ಯೆಹೋಶುವ ಏನ್ ಮಾಡ್ತಾನೆ? ಬಟ್ಟೆಗಳನ್ನ ಹರ್ಕೊಂಡು ಧೂಳನ್ನ ಅಥವಾ ಬೂದಿಯನ್ನ ತಲೆ ಮೇಲೆ ಹಾಕೊಂಡು ದೇವರ ಆಲಯದ ಮುಂದ್ಗಡೆ ಏನ್ ಮಾಡ್ತಾನೆ? ಬೋರಲು ಬಿದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದೇವರ ಮುಖ ದರ್ಶನವನ್ನ ಬಯಸ್ತಾನೆ. ಎಲ್ಲ ಹೇಳಿ, ಮುಖ ದರ್ಶನ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಆಲಯದಲ್ಲಿ ಒಡಂಬಡಿಕೆಯ ಮಂಜೂಷದ ಮುಂದೆ ಬೋರ್ಲು ಬಿದ್ದು ದೇವರ ಮುಖ ದರ್ಶನವನ್ನು ನೋಡ್ತಾನೆ. ಬೆಳಗ್ಗೆಯಿಂದ ಏನ್ ಮಾಡಿದಾನೆ? ಬಟ್ಟೆಗಳು ಹಾಕೊಂಡು ತಗ್ಗಿಸಿಕೊಂಡು. ಯಾಕೆ ನಮ್ಗೆ ಸೋಲಾಯ್ತು ದೇವರೇ? ಯಾಕೆ ನಾವು ಶತ್ರುಗಳನ್ನ ಗೆಲ್ಲಕ್ಕೆ ಸಾಧ್ಯವಾಗ್ಲಿಲ್ಲ? ಯಾಕೆ ದೇವರೇ ನಾವು ಕಾನಾನ್ ದೇಶದ ಕಡೆಗೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ? ಯಾಕೆ ನಾವು ಸೋತೋದ್ವಿ? ಯಾಕೆ ನಾವು ಹಿಂದಿರುಗಿದ್ವಿ? ಯಾಕೆ ನಮ್ಗೆ ಅವಮಾನ ಆಯ್ತು? ಯಾಕೆ ನಮ್ಗೆ ಈ ತರ ಒಂದು ಕಾರ್ಯ ಆಯ್ತು ಎಂಬುದಾಗಿ ಅವನ ಮನಸ್ಸಲ್ಲಿ ಇಟ್ಕೊಂಡು ದೇವರ ಮುಖವನ್ನ ನೋಡ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ಸುಮಾರು ಇಸ್ರಾಯೇಲರಲ್ಲಿ 70 ಜನ ಹಿರಿಯರು ಕೂಡ ಬಟ್ಟೆಗಳು ಹರ್ಕೊಂಡು ಬೂದಿ ಹಾಕೊಂಡು ಯೆಹೋಶುವನ ಜೊತೆಯಲ್ಲಿ ಅವರು ಕೂಡ ದೇವರ ಮುಖವನ್ನ ಹುಡುಕ್ತಾ ಇದ್ದಾರೆ. ಸಭೆ ಹಿರಿಯರು ಅಂದ್ರೆ ಈ ತರ ಇರ್ಬೇಕು. ಹಲ್ಲೆಲೂಯಾ. ಸಭೆಯ ವಿಶ್ವಾಸಿಗಳು ಈ ತರ ಸೇವಕರಿಗೆ ಸಪೋರ್ಟಿವ್ ಆಗಿರ್ಬೇಕು. ಹಲ್ಲೆಲೂಯಾ. ಸೇವಕರು ಮೊಣಕಲ್ಲಾಗದ ಅವರು ಮೊಣಕಲ್ಲಾಗಬೇಕು. ಸೇವಕರು ಹತ್ತಿರ ಅವರು ಅಳಬೇಕು. ಅಲ್ಲ, ಸೇವಕರು ನಗಿದ್ರೆ ಅವರು ನಗ್ಬೇಕು. ಕೈ ತಡೆ. ಹಲ್ಲೆಲೂಯಾ. ಸೇವಕರು ದೇವರಿಗೋಸ್ಕರ ವೈರಾಗ್ಯವಾಗಿ ಜೀವಿಸ್ತಾ ಇದ್ದಾರೆ. ವಿಶ್ವಾಸಿಗಳು ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಬೇಕು. ಸೇವಕರು ದೇವರಿಗಾಗಿ ಎದ್ದೇಳುವಾಗ ವಿಶ್ವಾಸಿಗಳು ದೇವರಿಗಾಗಿ ಎದ್ದೇಳಬೇಕು. ಕೈ ತಡೆ. ಎಲ್ಲರೂ ಹೇಳಿ. ಆದ್ರೆ ಇವರೆಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ತರ ಬಿದ್ದಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ತರ ಆಯ್ತು? ದಯಮಾಡಿ ನೀವು 7ನೇ ವಚನ ಓದೋಣ. ಅವರು ಅಯ್ಯೋ ಕರ್ತನೇ, ಯೆಹೋವನೇ, ಈ ಜನರನ್ನ ಒಂದು ಪ್ರಶ್ನೆ. ಈಗ ಪ್ರಶ್ನೆಗಳು ಕೇಳ್ತಾನೆ ಯೆಹೋಶುವ. ಏನ್ ಮಾಡ್ತಾನೆ? ದೇವರೇ, ಯಾಕೆ ನೀನು ನಮ್ಮನ್ನ ಯೋರ್ದನ್ ಬಳಿಯನ್ನು ದಾಟಿಸಿ ಕರ್ಕೊಂಡು ಬಂದೆ? ಪ್ರಶ್ನೆ. ಏನ್ ಮಾಡ್ತಾ ಇದ್ದಾನೆ? ಯಾರಿಗೆ? ದೇವರಿಗೆ. ಬೆಳಗ್ಗೆಯಿಂದ ಮೊಣಕಲಾಕಿ ಬೋರ್ಲು ಬಿದ್ದು ಹತ್ತಿದ್ದಾನೆ, ಗೋಳಾಡಿದ್ದಾನೆ, ವೇದನೆ ಪಟ್ಟಿದ್ದಾನೆ. ಯಾಕೆ ಈ ತರ ಆಯ್ತಂತ ಈಗ ಮಾತಾಡೋಕೆ ಆರಂಭ. ದೇವ್ರ ಜೊತೆಲೆ ದೇವರೇ, ಯಾಕೆ ನೀನು ನಮ್ಮನ್ನು ಕರ್ಕೊಂಡ್ಬಂದೆ? ಅಲ್ಲಿಂದ ನೀನು ಯಾಕೆ ಕರ್ಕೊಂಡ್ಬಂದೆ? ಈ ಜನಗಳ ಕೈಯಲ್ಲಿ ನಮ್ಮನ್ನ ಒಪ್ಪಿಸ್ಕೊಡೋ ಕರ್ಕೊಂಡ್ ಬಂದ? ಹಲ್ಲೆಲೂಯಾ. ಯಾಕೆ ನಮ್ಮನ್ನು ಕರ್ಕೊಂಡ್ಬಂದ್ವಿ ಚರ್ಚ್ಗೆ? ಯಾಕೆ ದೇವ್ರೆ? ನಾವು ಮೊದಲೇ ಚೆನ್ನಾಗಿದ್ವಲ್ಲ, ನಾವು ಅಲ್ಲಿ ಚೆನ್ನಾಗಿದ್ವಿ, ನಾವು ಇಲ್ಲಿ ಚೆನ್ನಾಗಿದ್ವಿ, ನಾವು ಅದೇನೋ ಮಾಡ್ಕೊಂಡಿದ್ವಿ. ಯಾಕೆ ನಮ್ಮನ್ನು ಚರ್ಚ್ಗೆ ಕರ್ಕೊಂಡ್ಬಂದೆ? ಯಾಕೆ ನಮ್ಗೆ ರಕ್ಷಣೆ ಕೊಟ್ಟೆ? ಯಾಕೆ ನಮ್ಮನ್ನ ಚರ್ಚೆ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ನಮ್ಗೆ ಪ್ರಾಬ್ಲಮ್ ಇದೆ? ಯಾಕೆ ನಮ್ಗೆ ಇಂಥ ತೊಂದರೆ? ಯಾಕೆ ಇಂಥ ಒಂದು ಅವಮಾನ? ಯಾಕೆ ನಮ್ಗೆ ಕಣ್ಣೀರು? ಯಾಕೆ ನಮ್ಗೆ ರೋಗ? ಯಾಕೆ ನಮ್ಗೆ ಬಡತನ? ಯಾಕೆ ನಮ್ಗೆ ದರಿದ್ರ? ಯಾಕೆ ನಮ್ಗೆ ಅವಮಾನ? ನಾವೆಲ್ಲೇ ಚೆನ್ನಾಗಿದ್ವಲ್ಲ, ಯಾಕೆ ಕರ್ಕೊಂಡ್ ಬಂದ್ರಿ ಎಂಬುದಾಗಿ ಅನೇಕರು ಏನ್ ಮಾಡ್ತಾ ಇದ್ದಾರೆ ಇವತ್ತು ದೇವರ ಹತ್ರ? ಸ್ವೀಟ್ ಕೊಡ್ತಾ ಇದ್ದಾರೆ ದೇವರಿಗೆ. ಏನ್ ಕೊಡ್ತಾ ಇದ್ದಾರೆ? ಸ್ವೀಟ್ ಅಂದ್ರೆ ಪ್ರಶ್ನೆ ಕೇಳ್ತಾರೆ. ಇವತ್ತು ಈ ಜಾಗದ ಅನೇಕರು ಇವತ್ತು ಪ್ರಶ್ನೆಗಳಿಂದ ಕೂತಿದ್ದೀರಾ.
ಅಲ್ಲೆಲ್ಲೂಯ್ಯ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೇವರೇ ಕೊಡ್ತಾರೆ. ಕೈ ತರ ನಿಮ್ಮ ಪ್ರಶ್ನೆಗಳಿಗೆ ದೇವರೇ ಸರಿಯಾದ ಉತ್ತರ ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ದೇವರು ಉತ್ತರವನ್ನ ಕೊಡ್ತಾರೆ. ಯಾಕೆ ದೇವರು ನಮ್ಮನ್ನು ಕರ್ಕೊಂಡು ಬಂದ್ರಿ? ನಾವು ಆ ಯೋರ್ದನ್ಗಿಂತ ಆ ಕಡೆ ಇದ್ದಿದ್ರೆ ನೆಮ್ಮದಿಯಾಗಿ ಅಲ್ಲೇ ಇರ್ಬೋದಾಗುತ್ತೆ. ಇದು ಯೋರ್ದನ್ ದಾಟಿದ್ವಿ, ಈಗ ನಮ್ಗೇನಾಯ್ತು? ಸೋಲಾಯ್ತು. ಏನೇ ನಮ್ಮನ್ನ ಶತ್ರುಗಳ ಕೈಯಲ್ಲಿ ಕೊಡಗೆ ಕರ್ಕೊಂಡ್ ಬಂದ್ರ, ಈ ತರ ಪ್ರಾಬ್ಲಮ್ ನಾವು ಅನುಭವಿಸ್ಬೇಕಾದ್ರೆ ಕರ್ಕೊಂಡು ಬಂದ್ರ. ಓಕೆ, ಮುಂದೆ ಓದಿ. ನಮ್ಮನ್ನು ಅಮೋರರ ಕೈಯಲ್ಲಿ ಒಪ್ಪಿಸಿ ಅಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇದೆ. ನಾನು ಅಲ್ಲೇ ಇದ್ದಿದ್ರೆ, ಆಮೇಲೆ ಅವನ್ನ ಮದುವೆ ಮಾಡ್ಕೊಂಡಿದ್ರೆ, ಅವನ ಜೊತೆ ಹೋಗಿದ್ರೆ, ಆಮೇಲೆ ಅಲ್ಲಿ ಮನೆ ಕಟ್ಕೊಂಡಿದ್ದಿದ್ರೆ, ಆ ಕೆಲಸ ಮಾಡ್ತಾ ಇದ್ರೆ, ನಾನು ಅಲ್ಲೇ ಇದ್ದಿದ್ರೆ ಎಷ್ಟೋ ಏನ್ ಹೇಳಿ ಎಷ್ಟೋ. ಇವ್ರ ಕಣ್ಣುಗಳು ಏನ್ ನೋಡ್ತು? ನೀರು ರಕ್ತವಾಗೋದು ನೋಡಿದ್ರು, ಕೋಲು ಹಾವಾಗೋದನ್ನು ನೋಡಿದ್ರು. ಇವ್ರ ಕಣ್ಣುಗಳು ಏನ್ ನೋಡ್ತು? ಓ, ಮಣ್ಣಾ ಬೆಳೆಗೆ ಬರ್ತಾ ಇದೆ, ಮಾಂಸ ಕೆಳಗೆ ಬೀಳ್ತಾ ಇದೆ, ಬಂಡೆದ ನೀರು ಬರ್ತಾ ಇದೆ. ಇವೆಲ್ಲ ಚೆನ್ನಾಗಿಲ್ವಾ? ಹಲೋ, ಚೆನ್ನಾಗಿಲ್ವಾ? ದುಡ್ಡು ಬೇಕಾದ್ರೆ ದುಡ್ಡು ಕೊಟ್ರು, ಜ್ಞಾನ ಬೇಕಾದ್ರೆ ಜ್ಞಾನ ಕೊಟ್ರು, ಗಡ್ಡೆ ಎಲ್ಲ ಹೊಡೆದಾಕಿದ್ರು, ದೆವ್ವ ಎಲ್ಲ ಬಿಡಿಸಿದ್ರು, ಮನೆ ಕಟ್ಕೊಟ್ರು, ಮದುವೆ ಮಾಡ್ಕೊಟ್ರು, ಮಕ್ಕಳಾಯ್ತು, ಕೇಸೆಲ್ಲ ಹೋಯ್ತು. ಕೈ ತಟ್ಟಿ ಅಲ್ಲ ಹೇಳೋಣ. ಇದೆಲ್ಲ ಯಾರು ಮಾಡಿದ್ರು? ನಿಮ್ ತಾತ ಮಾಡಿದ್ರ? ನಿಮ್ ಮುತ್ತಾತ ಮಾಡಿದ್ರ? ಯಾರು ಮಾಡಿದ್ವು? ಸ್ವಲ್ಪ ಮಾಡಿದ್ರು. ಇವ್ರು ಹೇಳ್ತಾರೆ ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ. ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು. ಕೆಲವರು ನಾನು ಬರಲ್ಲ ಚರ್ಚಿಗೆ, ನಾನು ಇಲ್ಲೇ ಇರ್ತೀನಿ, ನೀನೇ ಮಾಡು, ನೀನು ಹೋಗು, ಅಲ್ಲೆಲ್ಲೂಯ್ಯ, ನೀನು ಹೋಗು, ನೀನೇ ಮಾಡು. ಇಸ್ರಾಯೇಲ್ ಹೇಳ್ತಾರೆ, ಯೋಶುವ ಹೇಳ್ತಾನೆ, ದೇವರು ನಾವು ಅಲ್ಲೇ ಇದ್ದಿದ್ರೆ ನೆಲಮಾಗಿರುತ್ತೆ. ಹಂಗೆ ಇರುತ್ತ ನೆಲಮಾಗಿರುತ್ತೆ. ಎಷ್ಟು ಜನ ಹೇಳ್ತೀರ ಅಂತಾನೆ ಗೊತ್ತು? ಯೋಶುವ ಹೇಳ್ತಾರೆ. ಆಮೇಲೆ ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ? ಅವ್ರ ಮಾತು ಕೇಳ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತೈತಲ್ವಾ? ಆಮೇಲೆ ಎಲ್ಲೋಗಿದ್ದಮ್ಮ ಇಷ್ಟು ವರ್ಷ? ಎಲ್ಲೋಗಿದೆ ಇಷ್ಟು ವರ್ಷ? ಎಲ್ಲೋಗಿದ್ದಮ್ಮ ಇಷ್ಟು ವರ್ಷ? ಶ್ವೇತಾ, ಪ್ರೈಸಲೋ, ಎಲ್ಲೆಲ್ಲೋ ಹೋಗ್ತೀವಿ ನಾವು. ಎಲ್ಲೋದ್ರು ಏನ್ ಸಿಗಲ್ಲ. ಎಲ್ಲೋದ್ರು ಮೂಸ್ ನೋಡಲ್ಲ ನಮ್ಮನ್ನು ಯಾರು. ಪ್ರೈಸಲೋ, ನಮಗಾಗಿ ಜೀವ ಕೊಟ್ಟ ದೇವರು ನಮಗೆ ಮೂಸ್ ನೋಡ್ತಾರೆ. ಕೈ ತಟ್ಟ. ಈ ಬೆಳಗಿನ ಜಾವದಲ್ಲಿ ಇನ್ನೊಂದು ಪ್ರಶ್ನೆ ಓದಿ. ಇನ್ನೊಂದು ಪ್ರಶ್ನೆ. ಕರ್ತನೇ, ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರೆ. ಇನ್ನೇನು ಹೇಳಲಿ ನಾನು? ನನ್ನ ಜನರು ಗೆಲ್ಲಲಿಲ್ಲ ಸ್ವಾಮಿ, ಜಯ ಹೊಂದ್ಕೊಳ್ಳಿಲ್ಲ, ಅವರು ಸೋತೋಗಿದ್ದಾರೆ. ಶತ್ರುಗಳನ್ನ ಗೆಲ್ಲಕ್ಕೆ ಆಗ್ಲಿಲ್ಲ, ಶತ್ರುಗಳ ಮುಂದೆ ನಿಲ್ಲಕ್ಕೆ ಆಗ್ಲಿಲ್ಲ, ಅನ್ಯ ಜನಗಳ ಮುಂದೆ ಸಾಕ್ಷಿಯಾಗಿ ನಿಂತ್ಕೊಳ್ಳಕ್ಕೆ ಆಗ್ಲಿಲ್ಲ, ಧೈರ್ಯವಾಗಿ ಸಾಕ್ಷಿ ಹೇಳಕ್ ಆಗ್ಲಿಲ್ಲ, ಧೈರ್ಯವಾಗಿ ಒಂದು ಆತ್ಮ ಕಟ್ಟಕ್ ಆಗ್ಲಿಲ್ಲ, ಧೈರ್ಯವಾಗಿ ಸಭೆ ಕಟ್ಟಕ್ ಆಗ್ಲಿಲ್ಲ, ದೇವರಿಗೋಸ್ಕರ ಧೈರ್ಯವಾಗಿ ತನ್ನ ಕುಟುಂಬವನ್ನ ರಕ್ಷಿಸಿಕೊಳ್ಳಕ್ಕೆ ಆಗ್ಲಿಲ್ಲ. ಇವರು ಶತ್ರುಗಳ ಮುಂದೆ ನಮ್ಮ ಜನಗಳು ಮುದುರಿಕೊಂಡು ಬೆನ್ನು ತೋರಿಸಿ ಓಡ್ತಾ ಇದ್ದಾರೆ. ಇನ್ನೇನು ಹೇಳಲಿ ದೇವರು? ಇಷ್ಟೆಲ್ಲ ಆಗ ನಾನು ಏನ್ ಹೇಳಲಿ? ಇದು ಸಾಕ? ಇನ್ನೂ ಬೇಕಾ? ಮುಂದಿನ ಪ್ರಶ್ನೆ. ಕಾನಾನ್ಯರು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರುಳಿಯದಂತೆ ಮಾಡುವರು. ನೋಡ್ರ, ದೇವರು ಹೇಳಿದ್ರು ಅಬ್ರಾಮನಿಗೆ, ನಿನ್ನ ಹೆಸರನ್ನು ನಾನು ಏನ್ ಹೇಳಿದ್ರು? ಪ್ರಖ್ಯಾತಿಗೆ ತರ್ತೇನೆ. ಕೈ ತಟ್ಟೆಲ್ಲ ಹೇಳಿ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೇನೆ. ನಿನ್ನ ಹೆಸರನ್ನ ಕೀರ್ತಿಗೂ ಆಮೇಲೆ ಸ್ತುತಿಗೂ ಪಾತ್ರನಾಗುವಂತೆ ಮಾಡ್ತೀನಿ. ಅಲ್ಲಲ್ಲೂಯ್ಯ. ಆದ್ರೆ ಯೋಶುವ ಹೇಳ್ತಾನೆ, ನಮ್ಮ ಹೆಸರನ್ನ ಅಳಿಸಲಿಕ್ಕೆ ಕಾನಾನ್ಯರು ನಮ್ಮನ್ನು ಮುತ್ತಿಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ? ಇವತ್ತು ಅನೇಕರನ್ನ ಎದ್ದೊಳಕಾಗ್ದಿರ ಅನೇಕ ಶೈತಾನ್ ಕಾರ್ಯಗಳು ಮುತ್ಕೊಂಡಿದೆ. ಆಮೇಲೆ ಕುಟುಂಬದ ಹೋರಾಟಗಳು, ಲೋಕದ ಹೋರಾಟಗಳು, ಮಾನಸಿಕವಾದ ಹೋರಾಟಗಳು, ಇಚ್ಛೆಗಳು, ಆಸೆಗಳು, ಕೇಡಿನ ಕಾರ್ಯಗಳು ಅನೇಕರನ್ನ ಮುತ್ತಿಕೊಂಡು ದೇವರಿಗಾಗಿ ಎದ್ದೊಳದ ಹಾಗೆ ಕ್ರಿಯೆ ಮಾಡ್ತಾರೆ. ಆಮೇಲೆ ಈಗ ತಾನೇ ಒಂದು ನಾನು ಹೇಳಿದಲ್ವಾ,
ಏನ್ ಹೇಳ್ರಿ ಅಬ್ಬಿಟಾಕು, ಎಷ್ಟೊಂದು ಕಷ್ಟಗಳು ಎಷ್ಟೊಂದು ನಿಂದೆಗಳು ನನ್ನ ಮುತ್ತಿಕೊಂಡರು ನಿನ್ನ ನೋಡುವೆ. ಆಮೇಲೆ ಎಷ್ಟೊಂದು ಕಷ್ಟಗಳು ಎಷ್ಟೊಂದು ನಿಂದೆಗಳು ನನ್ನ ಮುತ್ತಿಕೊಂಡರು ನಿನ್ನ ನೋಡುವೆ. ಕರೆದಾದರೆ ಈ ಸೇವೆಗಳ ಆನಂದವೇ. ಈ ಸೋಲು ಮುತ್ತಿಕೊಳ್ಳುವಾಗ ಯೆಹೋಶುವ ದೇವರನ್ನ ನೋಡ್ತಾ ಇದ್ದಾನೆ. ಕೈ ತಟ್ಟಿ ಅಲ್ಲೆಲ್ಲ ಹೇಳಿ, ಕೈ ಹೇಳಿ, ನೀನೇ ನೋಡ್ಬೇಕು ದೇವ್ರನ್ನ. ನಿನ್ಗಾಗಿ ದೇವರು ಮಾತಾಡ್ತಾ ಇದ್ದಾರೆ. ನಿನ್ ಲೈಫ್ ಅನ್ನ, ನಿನ್ನ ಕುಟುಂಬವನ್ನ ಏನೆಲ್ಲ ಮುತ್ತುಕೊಂಡೈತೆ, ಏನೆಲ್ಲ ಮುತ್ತುಕೊಂಡಿದೆ, ಸುತ್ತುಕೊಂಡಿದೆ. ಈಗ ನೀನೇ ಯೆಹೋಶುವ ತರ ದೇವರನ್ನ ನೋಡ್ಬೇಕು. ಯಾವ ತರ ನೋಡ್ಬೇಕು ಗೊತ್ತಾ? ತಗ್ಗಿಸಿಕೊಂಡು ವಿಧೇಯನಾಗಿ ಪರಿಶುದ್ಧವಾಗಿ ಆತನ ಮುಖ ದರ್ಶನವನ್ನ ಹುಡುಕಬೇಕಾಗಿದೆ. ನನ್ನ ಸ್ವರವನ್ನ ಕೇಳ್ತಿರುವಂತ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ, ಇವತ್ತು ಸೋಲುಗಳನ್ನ ಕೊಡೋದಕ್ಕಾಗಿ ಯೇಸು ಲೋಕಕ್ಕೆ ಬಂದಿಲ್ಲ, ಸೋಲುಗಳನ್ನ ಜಯವಾಗಿ ಮಾರ್ಪಡಿಸಕ್ಕೆ ಯೇಸು ಬಂದಿದ್ದಾನೆ. ನಿನ್ನ ಜೀವನವನ್ನು ಸಮರ್ಪಣೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಪ್ರಶ್ನೆ ಓದೋಣ ಮುಂದೆ. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂತ. ಈಗ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಹೆಸರು ಹೋದ್ರೆ ಹೋಗ್ಲಿ ದೇವ್ರೆ, ಆಮೇಲೆ ನಮ್ಮ ಹೆಸರು ಹೋದ್ರೆ ಹೋಗ್ಲಿ, ಈಗ ನಿನ್ನ ಹೆಸರಿಗೆ ಏನಾದ್ರು ಮಾಡು. ಕೈ ತಟ್ಟೆ ಅಲ್ಲೆಲ್ಲ ಹೇಳಿ. ಆಮೇಲೆ ಏನ್ ಹೇಳ್ತಾರೆ ಯೆಹೋಶುವ? ನಿನ್ನ ಏನು ಮಹಾನಾಮಕ್ಕಾಗಿ, ನಿನ್ನ ಘನವಾದ ನಾಮಕ್ಕಾಗಿ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಏನಾದ್ರೂ ಮಾಡಿ. ಆಮೇಲೆ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ಈ ಉನ್ನತ. ಹಲ್ಲೆಲೂಯಾ. ನಿನ್ನ ಘನವಾದ ನಾಮಕ್ಕಾಗಿ ಏನಾದರೂ ಮಾಡೋಣ. ನಮ್ಮ ಹೆಸರು ಕೆಟ್ಟೋಯ್ತು, ನಮ್ಗೆ ಅವಮಾನ ಬಂದಿದೆ, ಸೋಲ್ ಬಂದಿದೆ, ಇರ್ಲಿ ಬಿಡಪ್ಪ, ಅದು ನಿನ್ನ ಹೆಸರಿಗಾಗಿ ಏನಾದ್ರೂ ಮಾಡಿ ನಿನ್ನ ಹೆಸರನ್ನ ಉಳಿಸ್ಕೋ ಅಪ್ಪ. ನೀನ್ ಇಸ್ರಾಯೇಲ್ ದೇವರು ಅಂತ ಹೇಳಿದ್ಯಾ, ನೀನ್ ಸಾರ್ವಭೌಮ ಅಂತ ಹೇಳಿದ್ಯಾ, ನೀನ್ ಸರ್ವಶಕ್ತ ಅಂತ ಹೇಳಿದ್ಯಾ, ನಿನ್ಗೆ ಸರ್ವವ್ಯಾಪಿ ಅಂತ ಹೇಳಿದ್ಯಾ, ಇಮ್ಯಾನ್ಯುಯಲ್ ಅಂತ ಹೇಳಿದ್ಯಾ, ಯಾವ್ವೇ ಅಂತ ಹೇಳಿದ್ಯಾ. ಹಲ್ಲೆಲೂಯಾ. ನಿನ್ನ ಹೆಸರಿಗೋಸ್ಕರ ಈಗ ಏನಾದ್ರೂ ಮಾಡು. ಡೂ ಇಟ್ ಅಗೇನ್. ಪ್ರೈಸ್ ದಿ ಲಾರ್ಡ್. ಆಗ ದೇವರು ಹೇಳಿದ್ರು, ಇಷ್ಟೊತ್ತು ಯಾರು ಮಾತಾಡ್ದ? ಯಾರು ಮಾತಾಡಿದ್ರು ಇಷ್ಟೊತ್ತು? ಪಕ್ಕದಲ್ಲಿ. ಹಾಗಾದ್ರೆ ನಾವು ದೇವ್ರ ಹತ್ರ ಏನ್ ಮಾಡ್ಬೇಕು? ಮಾತಾಡ್ಬೇಕಲ್ಲ. ಎಷ್ಟು ಜನ ಮಾತಾಡ್ತೀರ? ಯಾವಾಗ ಮಾತಾಡ್ತೀರ? ಯಾವಾಗಲೂ ಡೈಲಿ ಬೇಸಿಸ್ ಯಾರು ಮಾತಾಡ್ತೀರಾ? ಡೈಲಿ ಬೇಸಿಸ್. ಕಷ್ಟ ಬಂದಾಗ ಯಾರು ಮಾತಾಡ್ತೀರಾ? ಹಣ ಬೇಕಾದಾಗ ಯಾರು ಮಾತಾಡೋದು? ರೋಗ ಬಂದಾಗ ಯಾರು ಮಾತಾಡೋದು? ಯಾವಾಗಲೂ ಯಾರು ಮಾತಾಡ್ತೀರಾ? ಡೈಲಿ ಎಷ್ಟು ಜನ ಮಾತಾಡ್ತೀರಾ? ಎಷ್ಟು ಗಂಟೆ ಮಾತಾಡ್ತೀರಾ? 1 ಗಂಟೆ. ಯಾರು 5 ನಿಮಿಷ ಮಾತಾಡೋದು? ನಾನು ಒಂದು ಹೇಳಲ್ಲ, ಕನ್ಯಾಕುಮಾರಿ ಒಬ್ಬರಿಗೆ ಏನ್ ಮಾಡಿದ್ಲು? ಹೆಡ್ಫೋನ್ ಆಗಿ ಸ್ಟಾರ್ಟ್ ಮಾಡಿದ್ಲು ಮೊಬೈಲಲ್ಲಿ. ಪ್ರೈಸಲ್ಲ ತಿರುವಣ ಇದು ಏನೋ ಯಾವುದು ನಾಗರ್ಕೋಯಿಲ್ ಬರೋವರೆಗೂ ಮಾತಾಡ್ತಾನೆ ಇದ್ಲು, ಬಸ್ ಹಿಡಿಯೋಗೂ ಮಾತಾಡ್ತಾ ಇದ್ರು, ಓಡುವಾಗಲೂ ಮಾತಾಡ್ತಾನೆ ಇದ್ಲು. ಹಂಗೆ ನಾವೇ ನೋಡ್ಬೇಕಂದ್ರೆ ದೇವ್ರ ಜೊತೆಲಿ ಮಾತಾಡ್ತಾನೆ. ಕನೆಕ್ಷನ್ ಏನ್ ಮಾಡ್ಬೇಕು? ಕಟ್ ಆಗ್ಬೇಕು. ಪ್ರೈಸಲ್ಲ ಕನೆಕ್ಷನ್ ಏನ್ ಬೇಕು? ಏನೇ ಇತ್ತು ನಾವು ದೇವ್ರ ಹತ್ರ, ಯಾಕಂದ್ರೆ ದೇವ್ರ ಹತ್ರ ಮಾತಾಡುವ ಜೊತೆಯಲ್ಲಿ ದೇವರು ಕೂಡ ಮಾತಾಡ್ತಾರೆ. ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ವಚನ ಓದಿದೆ ಮಾಡಿ. ಆಗ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದ್ರೆ, ಏಳು. ಏಕೆ? ಇಸ್ರಾಯೇಲ್ಯರು ನನ್ನ ನಿಬಂಧನೆಯನ್ನ ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಮನೆಗಳಲ್ಲಿ
ಅಡಗಿಸಿಟ್ಟು ವಂಚಕರ ಎಲ್ಲ ಕೆಲಸಗಳು ದಯಮಾಡಿ ಸಮಯದಲ್ಲಿ ಅಲ್ಲೆಲ್ಲೂಯ್ಯ. ಈ ತರ ಇವನು ಯೋಶುವ ಏನ್ ಮಾಡ್ತಾನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ಕೊಂಡು ದೇವರ ಹತ್ರ ಮಾತಾಡ್ಕೊಂಡು ಇರುವಾಗ ದೇವ್ರು ಒಂದೇ ಮಾತಾಡಿದ್ರು, ಹೇಳಪ್ಪ ಅಂತ ಕೈ ತಟ್ಟೆ ಹೇಳಪ್ಪ ಸಾಕು. ಈ ತರ ಎಷ್ಟೊಂದು ಬೋರ್ಡ್ ಬಿದ್ದಿರ್ತೀಯ, ಆಮೇಲೆ ಸಾಕು ನಿಲ್ಸಪ್ಪ ನಿನ್ ಮಾತು. ಪ್ರೈಸ್ ದಿ ಲಾರ್ಡ್. ನಿಲ್ಸು ನಿನ್ ಮಾತು, ನಿಲ್ಸು ನಿನ್ ಪ್ರಶ್ನೆ, ನಿಲ್ಸು ನಿನ್ ಗುಣಗಟ್ಟುವಿಕೆ, ನಿಲ್ಸು ನಿನ್ನ ಒಂದು ಹಾರಾಟ, ಚೀರಾಟ, ಪಾರಾಟ. ಅಲ್ಲೆಲ್ಲೂಯ್ಯ. ನಾನು ಹೇಳೋದನ್ನು ಕೇಳಿಸ್ಕೊ, ಕೈ ತಟ್ಟೆ ಹೇಳು. ಈ ತರ ಬೋರ್ಲು ಬಿದ್ದಿದ್ದು ಏನ್ ನೀನು, ಏನ್ ಪ್ರಯೋಜನ? ಬೋರ್ಲು ಬಿದ್ರೆ, ಈ ತರ ಬೋರ್ಲು ಬಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲೆಲ್ಲೂಯ್ಯ. ಪ್ರಶ್ನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಸೋಲುಗಳು ಬರುವಾಗ ನೀನ್ ಪ್ರಶ್ನೆ ಕೇಳೋದ್ರ ಮೂಲಕ ಏನು ಪ್ರಯೋಜನ ಇಲ್ಲ. ಕಷ್ಟಗಳು ಬರುವಾಗ ನಿನ್ ಸಭೆಗೆ ಬಂದಿರೋ ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಅವಮಾನಗಳು ಬರುವಾಗ ನೀನು ಪ್ರಾರ್ಥನೆ ಮಾಡದಿರೋದಾದ್ರೆ ಏನು ಪ್ರಯೋಜನ ಇಲ್ಲ. ವಾಕ್ಯದ ಪ್ರಕಾರ ನಡ್ಕೊಳ್ಳದಿದ್ರೆ ಏನು ಪ್ರಯೋಜನ ಇಲ್ಲ. ಸಭೆಗೆ ಬರದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ದೇವರನ್ನ ಹುಡುಕದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಈ ತರ ಬೋರ್ಡ್ ಬಿದ್ದಿರೋದು ಏನಕ್ಕೆ? ಆಮೇಲೆ ಈ ತರ ಬೋರ್ಡ್ ಬಿದ್ದಿರೋದು ಏನಕ್ಕೆ? ಎದ್ದೇಳು, ಎಳುಗು, ಎದ್ದೇಳು. ಇಂಗ್ಲಿಷ್ ನಲ್ಲಿ ಅರೈಸ್. ಆಮೆನ್. ಏನು ಅರೈಸ್? ಎಷ್ಟು ಜನ ಕನ್ಯಾಕುಮಾರಿ ಸನ್ರೈಸ್ ನೋಡಿದ್ರು? ಸನ್ರೈಸ್. ಆಮೇಲೆ ಸೂರ್ಯ ಬೆಳಗ್ಗೆ ಬರುವಾಗ ಬೆಳಕಾಗುತ್ತೆ. ಕೈ ತಟ್ಟೆಯಲ್ಲಿ ಬೆಳಕು ಬರಲಿ, ಪ್ರಕಾಶ ಬರಲಿ. ನೀನು ಎದ್ದೋಳು, ಪ್ರಕಾಶವಾಗಿರು. ನೀನು ಪ್ರಕಾಶವಾಗಿರುವಂತ ಮಗನು ಈ ತರ ಬೋರ್ಡ್ ಮೇಲ್ಕೊಡು. ನೀನು ನಿನ್ ಮೇಲೆ ನನ್ನ ಅಭಿಷೇಕ ಇದೆ, ನಿನ್ ಮೇಲೆ ನನ್ನ ಬೆಳಕಿದೆ. ನಿನಗೋಸ್ಕರ ಒಂದು ಪ್ಲಾನ್ ಇದೆ, ನಿನಗೋಸ್ಕರ ಒಂದು ತೀರ್ಮಾನ ಮಾಡಿದ್ದೇನೆ. ನೀನು ಎದ್ದು ನಿಲ್ಲು. ಏನ್ ತರ ಬೋರ್ಡ್ ಬಿದ್ದಿದ್ಯಾ? ಇಸ್ರಾಯೇಲ್ ಜನಗಳು ಏನ್ ಮಾಡಿದ್ರು ಗೊತ್ತಾ ನಿನ್ಗೆ? ನಿನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಅನೇಕ ಟೈಮ್ ನಲ್ಲಿ ವಿಶ್ವಾಸಿಗಳು ಮಾಡುವಂತ ಕಾರ್ಯಗಳು ಸೇವಕರಿಗೆ ಗೊತ್ತಿಲ್ಲ, ಗೊತ್ತಾಗಲ್ಲ. ಆದ್ರೆ ಸೇವೆ ಕೊಟ್ಟಾತನಿಗೆ, ಸಭೆ ಕೊಟ್ಟಾತನಿಗೆ, ಸಭೆ ಕಟ್ಟಿ ಕೊಟ್ಟಾತನಿಗೆ ಸಕಲವು ಎಲ್ಲವೂ ತಿಳ್ಕೊಂಡಿದ್ದಾರೆ. ದೇವರು ಎಲ್ಲಿ ಏನ್ ಮಾಡ್ತಾರೆ ದೇವರಿಗೆಲ್ಲ ಗೊತ್ತು. ಭಾನುವಾರ ಬಂದು ವಿಶ್ವಾಸಕ್ಕೆ ಹೋಗೋದಾದ್ರೆ 4 ದಿಕ್ಕುಗಳಲ್ಲಿ ದೇವರು ತನ್ನ ಕಣ್ಣುಗಳನ್ನು ಕಾಣಿಸಿ, ತನ್ನ ದೂತರನ್ನು ಕಾಣಿಸಿ ರಿಪೋರ್ಟ್ ತೆಗೆಯುವ ದೇವರಾಗಿದ್ದಾನೆ. ಏನ್ ಮಾಡಿದ್ರು ಗೊತ್ತಾ? ಇಸ್ರೇಲ್ ಜನರು ಮೀಸಲಾದ ವಸ್ತುಗಳನ್ನು ಕತ್ತುಕೊಂಡು ನನ್ನ ನಿಬಂಧನೆಯನ್ನು ಮೀರಿ ವಂಚಕರಾಗಿ, ಪಾಪಿಷ್ಟರಾಗಿ ಅವರು ಜೀವಿಸ್ತಾ ಇದ್ದಾರೆ. We face many problems. Hallelujah. ನಾವು ಅನೇಕ ಸಮಸ್ಯೆ ಎದುರು ನೋಡ್ತೀವಿ. ಇದು ಕರ್ತನ ದೇವರ ಮಕ್ಕಳೇ, ನೀನು ಯಾರು ಗೊತ್ತಿಲ್ಲ ಅಂತ ಕೂಡ ನೀನು ದೇವರನ್ನ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ದೇವರು ಒಂದೇ ಮಾತು ಹೇಳ್ತಾರೆ, ನೀನು ಎದ್ದೋಳಪ್ಪ. ಏನಿದೆ? ಶಾಪ. ಆ ವಸ್ತುಗಳಿಂದ, ಈ ಕಾರ್ಯದಿಂದ